ರಾಮ ಬಂಟ ಹನುಮಂತ ಆಂಜನೇಯ ಅವನಿಗಿದ್ದ ಅಹಂಕಾರ ಇಲ್ಲಿ ಯಾರಿಗಿಲ್ಲ. ಆ ಮಾಡಿದ್ದ ಸರಿ ಅಂತ ಎಲ್ಲರಿಗೆ ಬೈಯುವುದಕ್ಕೆ ಮುಂದಾಗುದಲ್ಲ. ಇವತ್ತು ಏನಾದ್ರೂ ಅವನನ್ನು ತಾಗಬೇಕು ಎನ್ನುವ ಹಾಗೆ ಸಂಕಲ್ಪ ಮಾಡಿದ್ದೇನೆ. ಅವ ಒಬ್ಬ ಹೋದ್ರೆ ಮತ್ತೆ ರಾಮ ಲಕ್ಷ್ಮಣ ಉಳಿದ ಮಂಗಗಳು ಯಾರು ಇರುವುದಿಲ್ಲ. ಲೆಕ್ಕವೆಕ್ಕಲ್ಲ ಅವರೆಲ್ಲ. ಅವರೆಲ್ಲರೂ ಬಿದ್ದಾಗ ಸಂಜೀವಿನಿ ಪರ್ವತ ಹೊತ್ಕೊಂಡು ಬಂದವನು ಇವನೇ. ಎಲ್ಲರನ್ನು ಉಳಿಸಿದ ಈ ಹನುಮಂತ ಸತ್ತು ಹೋದರೆ ಮತ್ತೆ ಯಾರು ಮುಂದೆ ಬರ್ತಾರೆ? ಅವನ ಸುತನ ಸಮೀಪ ಒಂದು ಕೇಳ್ತೀಯ? ಕಾಲವನ್ನ ಸುರುಳಿ ಆಕಾರದಲ್ಲಿ ಸುತ್ತಿ ಅದರ ಮೇಲೆ ನೀ ಕುಳಿತಿದ್ದರಿಂದ ಅರ್ಥ ಏನು ಗೊತ್ತುಂಟ? ನಮ್ಮ ಅಪ್ಪನ ಮುಂದೆ ಯಾರೇ ಬರಲಿ ಕಾಲ ಒದಿಯಾಕೊಂಡೇ ಕುಳಿತುಕೊಳ್ಬೇಕೆನ್ನುವ ಹಾಗೆ ನೀನೇ ತೋರಿಸಿಕೊಟ್ಟಾಯ್ತು. ಇಲ್ವೇ ಭೂಷಣ ಮೇಘನಾದ ಮಂಗನ ಬಾಲಕ್ಕೆ ಬಟ್ಟೆ ಸುತ್ತಿರುವ ಹಾಗೆ ಹೇಳಿದ್ರು. ಆವಾಗ ನಮ್ಮಲ್ಲಿದ್ದವರೆಲ್ಲರೂ ಬಟ್ಟೆಗಳನ್ನು ಹೊತ್ತು ತಂದರು. ನಿನ್ನ ಬಾಲಕ್ಕೆ ಬಟ್ಟೆ ಸುತ್ತಿ ಎಷ್ಟು ಏನೆಲ್ಲ ಸುತ್ತಿದ್ದೀರುವಂತ ನಿಮಗೆ ಗೊತ್ತು. ನಿನ್ನ ಇವಾಗ ಎಂತೆಲ್ಲ ಸುತ್ತಕೊಂಡು ಸತ್ತಿ ಹೌದೌದು ಸುತ್ತಿಸಿಕೊಂಡತ್ತಿ ಸುತ್ತಿದ್ದು. ಆಗ ಬಾಲ ಬೆಳೆಯುತ್ತಲೇ ಹೋಯಿತು, ವಸನ ಕಡಿಮೆ ಆಯಿತು. ಆಗ ಸುತ್ತುವ ಕೆಲಸವನ್ನ ಕೈ ಬಿಟ್ಟೆವು. ಅಲ್ಲಿಗೆ ಮುಗಿಲಿಲ್ಲ. ಅಪ್ಪ ಹೇಳಿದ್ರು ಇನ್ನು ಸುರೀರ ಮಂಗನ ಬಾಲಕ್ಕೆ ಎಣ್ಣೆ ಎನ್ನುವ ಹಾಗೆ ನಿನಗೆ ಆ ದಿನ ಎಣ್ಣೆ ಹಾಕಿದ್ದೆಷ್ಟು ಎಷ್ಟು ಹಾಕಿದ್ರು ನಿನಗೆ ತಾಗಲಿ. ನೀವು ಹಾಕದ ಎಣ್ಣೆ ಅಲ್ಲ ನಮ್ಮ ತಾಗುವುದಿಲ್ಲ. ಆಮೇಲೆ ಗೊತ್ತಾಯ್ತು ಇದರ 3 ಪಟ್ಟು ಹಾಕುವ ನೀನಂತ. ಆಗ ಅದನ್ನು ಯೋಚನೆಯನ್ನ ಮಾಡಲಿಲ್ಲ. ಮೊದಲಿನ ಹಳೆ ಮನೆ ಆದ್ರೂ ಬೇಕು, ಈಗಿನ ಹೊಸ ಮನೆ ಎನ್ನುವುದು ಬೇಡ. ಯಾಕೆ ಬಲ್ಲಯ್ಯ? ಈಗಿನ ಹೊಸ ಮನೆ ಎನ್ನುವುದು ಕಾಣುವುದಕ್ಕೆ ಸುಂದರವಾಗಿರ್ತದೆ ಬಿಟ್ರೆ ಅದೇ ಕ್ಷಣವು ಒಳ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಉರಿಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆ ಹಿಂದಿನ ಮನೆ ಉಂಟಲ್ಲ ಅದರಷ್ಟು ತಂಪು ಯಾವುದೂ ಇಲ್ಲ. ಪುಣ್ಯ ಬಂಡೆ ಮೇಲೆ ಬಾಲ ಇಟ್ಕೊಂಡು ಕೂತ್ಕೊಂಡ ಮಂಗನಿಗೆ ಹೊಸ ಮನೆ ವಿಷಯ ಗೊತ್ತಾಯ್ತು. ನಮಗೆಲ್ಲ ಗೊತ್ತು. ಈ ಬಂಡೆ ಮೇಲೆ ಕೂತ್ಕೊಂಡಬೇಕಾದ್ರೆ ಮನೆ ಪ್ರವೇಶ ಮಾಡಿದ ಹೆಚ್ಚಿಗೆ ಗೊತ್ತಾಯ್ತು. ಕೆಲವೊಂದು ಸಂದರ್ಭದಲ್ಲಿ ಹೇಳಿಕ್ಕಾಗುದಿಲ್ಲ. ನಿದ್ದೆ ಕಂಡು ನೆಲೆ ಬಾರಲ್ಲ. ಹೌದಪ್ಪ, ಹೇಳಲಿಕ್ಕೆ ಬರುದಿಲ್ಲ. ಆದ್ರೂ ಒಂದು ನಿನ್ನ ಬಿಟ್ಟು ಆವತ್ತು ನಿನ್ನ ಬಾಲಕ್ಕೆ ಬೆಂಕಿ ಕೊಟ್ಟು ಆಗಲೇ ರಾಮನ ಕಣ್ಣನ್ನು ತಪ್ಪಿಸಿ ಈಚೆ ಬಂದವನು ನಾನು. ಏನು ಯುದ್ಧಕ್ಕೆ ವಿರಾಮ ಹಾಕುವ ಸಂದರ್ಭವೇ ಇದು? ಅಲ್ಲವೇ ಅಲ್ಲ. ಯುದ್ಧ ಆಗಲೇಬೇಕು. ಯಾರೊಂದಿಗೆ ಯುದ್ಧ? ರಾಮ ಪಾಳೆಯದಲ್ಲಿ ಒಬ್ಬ ಇದ್ದಾನೆ. ರಾಮ ಬಂಟ ಹನುಮಂತ ಆಂಜನೇಯ. ಅವನಿಗಿದ್ದ ಅಹಂಕಾರ ಇಲ್ಲಿ ಯಾರಿಗಿಲ್ಲ. ಆ ಮಾಡಿದ್ದ ಸರಿ ಅಂತ ಎಲ್ಲರಿಗೆ ಬೈಯುವುದಕ್ಕೆ ಮುಂದಾಗುದಲ್ಲ. ಇವತ್ತು ಏನಾದ್ರೂ ಅವನನ್ನು ತಾಗಬೇಕು ಎನ್ನುವ ಹಾಗೆ ಸಂಕಲ್ಪ ಮಾಡಿದ್ದೇನೆ. ಅವ ಒಬ್ಬ ಹೋದ್ರೆ ಮತ್ತೆ ರಾಮ ಲಕ್ಷ್ಮಣ ಉಳಿದ ಮಂಗಗಳು ಯಾರು ಇರುವುದಿಲ್ಲ. ಲೆಕ್ಕವೆಕ್ಕಲ್ಲ ಅವರೆಲ್ಲ. ಅವರೆಲ್ಲರೂ ಬಿದ್ದಾಗ ಸಂಜೀವಿನಿ ಪರ್ವತ ಹೊತ್ಕೊಂಡು ಬಂದವನು ಇವನೇ. ಎಲ್ಲರನ್ನು ಉಳಿಸಿದ ಈ ಹನುಮಂತ ಸತ್ತು ಹೋದರೆ ಮತ್ತೆ ಯಾರು ಮುಂದೆ ಬರ್ತಾರೆ? ಅವನ ಸುತನ ಸಮೀಪ ಹೋಗಿ ನೋಡುವ. Hey!
ಸಲುವಾಗಿ ನಾವೆಲ್ಲ ಇಲ್ಲಿವರೆಗಾಗಿ ಬಂದವರು. ನಿಮ್ಮ ಯೋಗ ಭಾಗ್ಯದ ಬಗ್ಗೆ ನೀವೇನು ಹೇಳಬೇಡಿ. ಕಡೆಯಿನ ಸೀತೆಯನ್ನು ಅಪಹರಿಸಿಕೊಂಡು ಬಂದದ್ದು ಅಂತ ಮಾತ್ರ ಹೇಳಿ. ಸೀತಾ ಅಪಹರಣ ಆದ್ಮೇಲೆ ನಿನಗೆ ರಾಮ ಸಿಕ್ಕಿದ್ದು ಹೌದು. ಸೀತೆಯನ್ನು ಅಪಹರಿಸದ ಇದ್ರೆ ನಿನಗೆ ರಾಮ ಸಿಗ್ತಾ ಇದ್ದೀರಾ? ಸಿಗುವುದಿಲ್ಲ. ಅದ್ರ ಅರ್ಥ ಏನು? ನಿನಗೆ ಒಳ್ಳೇದಾಗಿದೆ ನಮ್ಮಪ್ಪನಿಂದ ನೆನಪಿಟ್ವಾ. ಇರ್ಲಿ, ತೊಂದರೆ ಇಲ್ಲ. ಹಾಗಂತ ಈಗ ನೀನು ಮಾಡಿದಂತ ಕಾರ್ಯ ಏನು? ಆ ಸೀತೆಯನ್ನ ಕದ್ದೊಯ್ದು ನಿಮ್ಮ ನಾಡಿನಲ್ಲಿ ನೀವು ಇಟ್ಟುಕೊಂಡಿದ್ದೀರಿ. ಇಲ್ಲಿಟ್ಕೊಂಡಿದ್ದೇವೆ. ಹೌದಪ್ಪ. ವಿಚಾರವನ್ನ ತಿಳಿದು ನನ್ನೊಡೆಯ ರಾಮ ಈವರೆಗಾಗಿ ಬರಬೇಕಾಯ್ತು. ರಾಮನ ಮುಂಭಾಗದಲ್ಲಿ ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾಕೆ ಹೆದರಿದೆಯಾ? ಮತ್ತೆಂತದ್ದು? ಬರೇ ಹೆದರಿದ ಮಾತ್ರ ಅಲ್ಲ, ನಾನು ಸಾಯ್ತೇನೆ ಅದೆಲ್ಲ ನನ್ನ ಪಾಲಿಗೆ ಸೋಲಾಗ್ತದೆ ಎನ್ನುವ ಉದ್ದೇಶದಿಂದ ರಾಮನಿಂದ ಕಣ್ಮರೆಯಾದೆ. ರಾಮನ ಕಣ್ಣನ್ನು ತಪ್ಪಿಸಿಕೊಂಡೆ. ರಾಮನನ್ನು ಪರೀಕ್ಷೆ ಮಾಡಿದಷ್ಟೇ. ಹೌದಾ? ಪರೀಕ್ಷೆಯಲ್ಲಿ ಸ್ವಲ್ಪ ಉತ್ತೀರ್ಣನಾಗಿದ್ದಾರೆ. ಇನ್ನು ಕೆಲವರ ಪರೀಕ್ಷೆ ಹಾಗೆ ಉಂಟು ಅಂತ ಈಚೆ ಬಂದ. ಹೌದಾ? ಈಗ ಬಂದವ ಸಾಮಾನ್ಯದವನಲ್ಲ, ರಾಮ ಬಂಟ ಹನುಮ ಬಂದಿದ್ದಾನೆ. ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋಗೋದಕ್ಕಾಗ್ತದೆ ನೋಡು. ಏನು ನನಗೂ ನಿನಗೂ ಯುದ್ಧ ಆಗುದು ಮೊದಲೇನೆ? ಪ್ರಪ್ರಥಮ ಯುದ್ಧ ಆದದ್ದು ಯಾವಾಗ? ಅಶೋಕವನದಲ್ಲಿ. ಅಶೋಕವನಕ್ಕೆ ನೀನು ಬಂದೆ, ಕೊಡಬೇಕಾದನ್ನ ಕೊಟ್ಟೆ, ಹೊಡೆಯಬೇಕಾದ ಚೂಡಾಮಣಿಯನ್ನು ಹಿಡಿದೆ. ಹೋಗುವಾಗ ಹಾಗೆ ಹೋಗಲಿಲ್ಲ. ಅಶೋಕವನವನ್ನು ಹಾಳು ಮಾಡೋದಕ್ಕೆ ಮುಂದಾದೆ. ಆ ಸಂದರ್ಭಕ್ಕೆ ಅನೇಕ ರಕ್ಕಸ ವೀರರು ಬಂದ್ರು ಮಂಗನನ್ನ ಕಟ್ಟಬೇಕು ಅಂತ. ಯಾರಿಂದಲೂ ಆಗಲಿಲ್ಲ. ನಮ್ಮ ಅಪ್ಪ ನನಗೆ ವಿಷಯವನ್ನು ಮುಟ್ಟಿಸಿದ್ರು. ಅಪ್ಪನ ಅಜ್ಞಾನವರ್ತಿಯಾಗಿ ಬಂದೆ. ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿ ನಿನ್ನನ್ನ ಕಟ್ಟಿದೆ. ನಿನ್ನನ್ನ ಬಂಧಿಸಿದ್ದು ಮಾತ್ರ ಅಲ್ಲ, ನನ್ನ ಚಿಕ್ಕಪ್ಪ ಕುಂಭಕರ್ಣನ ವಜ್ರದ ರಥದಲ್ಲಿ ಕುಳ್ಳಿರಿಸಿಕೊಂಡು ಊರು ಊರು ಕೇರಿಗಳಲ್ಲಿ ಮೆರವಣಿಗೆ ಮಾಡಿಕೊಳ್ಳುತ್ತಾ ನಮ್ಮ ಅಪ್ಪನ ಸಭೆಗೆ ಎಳೆದುಕೊಂಡು ಹೋದೆ. ಆಗ ನೀನೊಬ್ಬ ವಿಕ್ರಮಿಯಾಗಿದ್ದೆ ಹೌದು ಅಂತಾದ್ರೆ ವಿಕ್ರಮದ ವಿನಿಯೋಗ ಮಾಡಬೇಕಾಗಿತ್ತು. ಅಶೋಕವನದಲ್ಲಿ ಎಲ್ಲೋಯ್ತ ಶೌರ್ಯ? ನಾನು ಕೆಲಸ ಮಾಡಿದ ಬೇಗ ಆಯ್ತು, ನೀನು ಬಂದದ್ದೇ ತಡವಾಗಿ ಹೋಯ್ತು. ಪುಣ್ಯಾತ್ಮ. ಏನು ಮಾಡುವ, ನಿನಗೆ ಬೇಗ ಬಂದ ಅಭ್ಯಾಸ. ಹೌದು, ಖಂಡಿತವಾಗಿ ಹೌದು. ನಿಷ್ಠೆಯನ್ನು ಉಂಟು ನನಗೆ. ಆ ಸಂದರ್ಭದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 10,000 ಕಳ್ಳರ ನಾಶವನ್ನು ಮಾಡಿದವ ಈ ಹನುಮ. ಏನ್ ನನಗೆ ಲೆಕ್ಕವ? ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ಕಟ್ಟಿ ಎಳೆದು ಹೋದ ಮೇಲೆ ಮಂಗನ ಪರಿಸ್ಥಿತಿ ಆದದ್ದೇನು ಕೇಳು. ಏನಾಯ್ತು? ನಮ್ಮಪ್ಪನ ಸಭೆಗೆ ಬಂದೆ. ಸಭೆಯಲ್ಲಿ ನಿನ್ನನ್ನ ಮಾನಿಸಲಿಲ್ಲ. ನಿನಗೊಂದು ವ್ಯವಸ್ಥೆ ಆಗ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ನನ್ನಪ್ಪನ ಸಮ್ಮುಖದಲ್ಲಿ ಕಾಲವನ್ನು ಸುರುಳಿ ಆಕಾರದಲ್ಲಿ ಸುತ್ತುವುದರ ಮುಖೇನ ನಮ್ಮಪ್ಪನಿಗೆ ಸಮಾಗಿ ಎತ್ತರವಾಗಿ ಕುಳಿತುಕೊಂಡ ದುರಂಕಾರಿ ಮಂಗ ನೀನು. ಖಂಡಿತವಾಗಿ ಹೌದು. ನೀನೇ ಯೋಚನೆಯನ್ನ ಮಾಡು. ನಿಮ್ಮಂತವ್ರು ಕುಳಿತುಕೊಳ್ಳಬೇಕು ಅಂತಾದ್ರೆ ಮತ್ತೊಬ್ರು ಪ್ರತ್ಯೇಕವಾಗಿರುವಂತಹ ಆಸನವನ್ನು ಕೊಡಬೇಕು. ಹಾಗಂತ ನಮಗೆ ನೀವು ಆಸನ ಕೊಡುವ ಅಗತ್ಯವಿಲ್ಲ. ಕೊಟ್ಟದ್ದೇ ಇದ್ರದರಲ್ಲಿ ಕುಳಿತುಕೊಳ್ಳುವುದಕ್ಕೂ ಆಗುವುದಿಲ್ಲ. ಬಾಲೆ ಎನ್ನುವುದು ಉಪದ್ರ ಕೊಡ್ತದೆ ಎಂಬಲ್ಲಿಗೆ ಕುಳಿತುಕೊಳ್ಳಲಿಲ್ಲ ಅಂತಲ್ಲ, ಬಾಲವನ್ನು ಆಸನವನ್ನಾಗಿಸಿಕೊಂಡು ನಿನ್ನಪ್ಪ ಕುಳಿತುಕೊಂಡಿರುವ ಒಂದು ಅಡಿ ಎತ್ತರದಲ್ಲಿ ನಾನು ಕುಳಿತಿದ್ದೇನೆ ನೆನಪಿಟ್ಟು. ಅದಕ್ಕೆ ಮಂಗ ಅಂತ ದೇಹದಿಂದ ಯಾವುದು ಪ್ರತ್ಯೇಕವಾಗಿರ್ತದೆ ಅದರ ಮೇಲೆ ಕುಳಿತರೆ ಆಸನದ ಮೇಲೆ ಕುಳಿತ ಹಾಗೆ. ದೇಹದ ಒಂದು ಭಾಗವನ್ನು ದಂಡಿಸಿ ಆಸನ ಮಾಡಿದ್ರೆ ಏ ಮಂಗ ಅದು ಆಸನ ಅಲ್ಲ, ಯೋಗಾಸನ. ನೆನಪಿ. ನೀನೇ ಯೋಚನೆಯನ್ನು ಮಾಡು. ನಮ್ಮಂತ ಮಂಗಗಳು ಯೋಗಾಸನವನ್ನು ಮಾಡಿ ಆದ್ರೂ ಕುಳಿತುಕೊಳ್ತಾರೆ. ಅದೇ ನಾವು ಮಾಡ್ತೇವೆ ಅಂತ ನೀವು ಮಾಡ್ಲಿಕ್ಕೆ ಹೋಗುತ್ತೆ ಇದ್ರೆ ಮೂಳೆ ಮುರ್ಕೊಂಡು 1 ವರ್ಷ ಮನೆಯಲ್ಲೇ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಮಂಗನಾಸನ ಅಂತ ಯಾರು ಮಾಡ್ಲಿಲ್ಲ. ಮಾಡುವ ಅಗತ್ಯ ಮಂಗನಿಗೆ ಮಾತ್ರ ಇದ್ದದ್ದು. ಇನ್ನೂ ಒಂದು ಕೇಳ್ತೀಯ? ಕಾಲವನ್ನ ಸುರುಳಿ ಆಕಾರದಲ್ಲಿ ಸುತ್ತಿ ಅದರ ಮೇಲೆ ನೀ ಕುಳಿತಿದ್ದರಿಂದ ಅರ್ಥ ಏನು ಗೊತ್ತುಂಟ? ನಮ್ಮ ಅಪ್ಪನ ಮುಂದೆ ಯಾರೇ ಬರಲಿ ಕಾಲ ಒದಿಯಾಕೊಂಡೇ ಕುಳಿತುಕೊಳ್ಬೇಕಿರುವ ಹಾಗೆ ನೀನೇ ತೋರಿಸಿಕೊಟ್ಟಾಯ್ತು. ಇಲ್ವೇ ಇಲ್ಲ. ಹಾಗಂತ ನೀವೇ ಭಾವಿಸಿಕೊಂಡದಷ್ಟೇ. ಸಂಪೂರ್ಣ ಬಾಲವನ್ನು ಸುರುಳಿಯಾಗಿ ಸುತ್ತಿ ಬಾಲ ಒಳಗೆ ಹಾಕಿ ಕುಳಿತುಕೊಂಡಿದ್ದಾರೆ ಎನ್ನುವಾಗ ಇಲ್ವೇ ಇಲ್ಲ. ತುದಿಯನ್ನು ಹಾಗೆ ಬಿಟ್ಟೆ. ಕಾರಣ ಏನು? ಬಾಲ ಎನ್ನುವುದು ಬೆಳೀತದೆ ಎನ್ನುವುದನ್ನು ತೋರಿಸಿದೆ. ನಮ್ಮ ಅಪ್ಪನಿಗೆ ಅರ್ಥ ಆಯ್ತು. ಅಪ್ಪ ಹೇಳಿದ್ರು ಮಂಗನಿಗೆ ಬಾಲವೇ ಭೂಷಣ ಮೇಘನಾದ, ಮಂಗನ ಬಾಲಕ್ಕೆ ಬಟ್ಟೆ ಸುತ್ತಿರುವಾಗಿ ಹೇಳಿದ್ರು. ಆವಾಗ ನಮ್ಮಲ್ಲಿದ್ದವರೆಲ್ಲರೂ ಬಟ್ಟೆಗಳನ್ನು ಹೊತ್ತು
ತಂದರು. ನಿನ್ನ ಬಾಲಕ್ಕೆ ಬಟ್ಟೆ ಸುತ್ತಿದ್ದು ಎಷ್ಟು? ಏನೆಲ್ಲ ಸುತ್ತಿದ್ದೀರು ಅಂತ ನಿಮಗೆ ಗೊತ್ತುಂಟು. ಇನ್ನು ಯೋಧ ಎಂತೆಲ್ಲ ಸುತ್ತಕೊಂಡು ಸತ್ಯ ಹೌದೌದು, ಸುತ್ತಿಸಿಕೊಂಡದ್ದೇನು ಸುತ್ತಿದ್ದು. ಆಗ ಬಾಲ ಬೆಳೆಯುತ್ತಲೇ ಹೋಯಿತು, ವಸನ ಕಡಿಮೆ ಆಯಿತು. ಆಗ ಸುತ್ತುವ ಕೆಲಸವನ್ನ ಕೈ ಬಿಟ್ಟೆವು. ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ಅಪ್ಪ ಹೇಳಿದ್ರು, ಇನ್ನು ಸುರೀರ ಮಂಗನ ಬಾಲಕ್ಕೆ ಎಣ್ಣೆ ಎನ್ನುವ ಹಾಗೆ ನಿನಗೆ ಆ ದಿನ ಎಣ್ಣೆ ಹಾಕಿದ್ದೆಷ್ಟು? ಎಷ್ಟು ಹಾಕಿದ್ರು ನಿನಗೆ ತಾಗಲಿ. ನೀವು ಹಾಕದ ಎಣ್ಣೆ ಎಲ್ಲ ನಮ್ಮ ತಾಗುವುದಿಲ್ಲ. ಆಮೇಲೆ ಗೊತ್ತಾಯ್ತು ಇದರ 3 ಪಟ್ಟು ಹಾಕುವ ನೀನಂತ. ಆಗ ಅದನ್ನು ಅಲ್ಲಿಗೆ ಕೈ ಬಿಟ್ಟೆವು. ಆಗ ನನ್ನಪ್ಪ ಹೇಳಿದ್ರು, ಕೊಡುಬೇಗನಾದ ಮಂಗನ ಬಾಲಕ್ಕೆ ಬೆಂಕಿ ಎನ್ನುವ ಹಾಗೆ ಬಾಲಕ್ಕೆ ಬೆಂಕಿ ಕೊಟ್ಟ ಕ್ಷಣದಲ್ಲಿ ಮನೆಯಿಂದ ಮನೆಗೆ ಮನೆಯಿಂದ ಮನೆಗೆ ನೆಗಹಿ ಲಂಕೆಯನ್ನು ಸುಟ್ಟ ಮಂಗ ನೀನು. ಖಂಡಿತವಾಗಿ ಹೌದು. ಆವತ್ತು ನೀವು ಮಾಡಿದ ಕಾರ್ಯ ಹೇಗಾಯ್ತು? ಕೋಲನ್ನ ಕೊಟ್ಟು ಪೆಟ್ಟನ್ನು ತಿಂದ ಹಾಗಾಯ್ತು. ಆವತ್ತು ಲಂಕನಗರಿಗೆ ನಾನು ಬಂದಾಗ ನನ್ನ ಬಾಲಕ್ಕೆ ಬೆಂಕಿ ಎನ್ನುವುದು ಕೊಡದೇ ಇದ್ದದ್ದು. ಒಂದು ಲಂಕನಗರಿ ಎನ್ನುವುದು ಉಳಿತಾ ಇದ್ದಿತ್ತು. ಬಾಲಕ್ಕೆ ಬೆಂಕಿ ಕೊಟ್ಟ ಕಾರಣ ಕೋಲನ್ನು ಕೊಟ್ಟು ಪೆಟ್ಟಿದ್ದೆ. ಶ್ರೀಲಂಕನಗರಿಯನ್ನು ಧ್ವಂಸ ಮಾಡಿ ಇಲ್ವೇ ಇಲ್ಲ. ಒಂದೇ ಒಂದು ಮನೆ ಬಿಟ್ಟಿದ್ದೇನೆ, ಅದೇ ವಿಭೀಷಣನ ಮನೆಯನ್ನು ಬಿಟ್ಟೆ. ಕಾರಣ ಏನು? ನಿಮ್ಮ ಪಕ್ಷದಲ್ಲಿ ರಾಮ ಏನು, ರಾಮನ ಯೋಗ್ಯತೆ ಏನು, ರಾಮನ ಮಹಿಮೆ ಏನು ಎನ್ನುವ ಹಾಗೆ ತಿಳಿದುಕೊಂಡದ್ದು ವಿಭೀಷಣ ಒಬ್ಬರೇ. ಚಿಕ್ಕಪ್ಪನಿಗಿದ್ದ ಬುದ್ಧಿ ನಿನಗಬಾರ್ದು ಹೋಯ್ತಲ್ಲ. ಆ ಬುದ್ಧಿ ಬರಲಿಲ್ಲ. ಯಾಕೆ ಹೇಳಿ? ಯಾಕೆ? ಲಂಕೆಗೆ ನೀನು ಬೆಂಕಿಯನ್ನು ಕೊಟ್ಟೆ, ಎಲ್ಲಾ ಮನೆಯನ್ನು ಸುಟ್ಟೆ. ನೀನು ಇಲ್ಲಿಂದ ರಾಮನ ಸಮೀಪ ಹೋದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಅಷ್ಟರೊಳಗೆ ಸುಟ್ಟು ಹೋದ ಎಲ್ಲರ ಮನೆಯು ಪುನರ್ನಿರ್ಮಾಣವಾಯಿತು. ಕನಕಲಂಕೆ ಎಲ್ಲರಿಗೂ ಹೊಸ ಮನೆ ಸಿಕ್ಕಿತು. ಪಾಪ ರಾಮನನ್ನು ನಂಬಿಕೊಂಡ ವಿಭೀಷಣ ಈಗಲೂ ಹಳೆ ಮನೆಯಲ್ಲೇ ಇದ್ದಾರೆ. ಒಂದು ಯೋಚನೆಯನ್ನ ಮಾಡಲಿಲ್ಲ. ಮೊದಲಿನ ಹಳೆ ಮನೆ ಆದ್ರೂ ಬೇಕು, ಈಗಿನ ಹೊಸ ಮನೆ ಎನ್ನುವುದು ಬೇಡ. ಯಾಕೆ ಬಲ್ಲಯ್ಯ? ಈಗಿನ ಹೊಸ ಮನೆ ಎನ್ನುವುದು ಕಾಣುವುದಕ್ಕೆ ಸುಂದರವಾಗಿರ್ತದೆ ಬಿಟ್ರೆ ಅದೇ ಕ್ಷಣವು ಒಳ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಉರಿಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಆ ಹಿಂದಿನ ಮನೆ ಉಂಟಲ್ಲ, ಅದರಷ್ಟು ತಂಪು ಯಾವುದೂ ಇಲ್ಲ. ಪುಣ್ಯ ಬಂಡೆ ಮೇಲೆ ಬಾಲ ಇಟ್ಕೊಂಡು ಕೂತ್ಕೊಂಡ ಮಂಗನಿಗೆ ಹೊಸ ಮನೆ ವಿಷಯ ಗೊತ್ತಾಯ್ತು. ನಾವೇ ಎಲ್ಲ ಗೊತ್ತುಂಟು. ಈ ಬಂಡೆ ಮೇಲೆ ಕೂತ್ಕೊಂಡದ ಕಾರಣ ಮನೆ ಪ್ರವೇಶ ಮಾಡಿದ ಹೆಚ್ಚಂತ ಗೊತ್ತಾಯ್ತು. ಕೆಲವೊಂದು ಸಂದರ್ಭದಲ್ಲಿ ಹೇಳಿಕ್ಕಾಗುದಿಲ್ಲ. ನಿದ್ದೆ ಕಂಡು ನಾವೇ ಬಾರಲ್ಲ. ಹೌದಪ್ಪ, ಹೇಳಲಿಕ್ಕೆ ಹೋಗುದಿಲ್ಲ. ಅದು ಒಂದು ನಿನ್ನ ಬಿಟ್ಟು ಆವತ್ತು ನಿನ್ನ ಬಾಲಕ್ಕೆ ಬೆಂಕಿ ಕೊಟ್ಟದ್ದು. ಇವತ್ತೇನ್ ಮಾಡ್ತೀಯ? ಬೆಂಕಿ ಕೊಡುವ ಪ್ರಶ್ನೆ ಅಲ್ಲ. ಬಾಲ ಇದ್ರಲ್ವ ಬೆಂಕಿ ಕೊಡುದು. ಏನ್ ಮಾಡ್ತೀಯ? ಮಂಗ ಎನ್ನುವಾಗೆ ತಾಸಾರ ಭಾವನೆಯಿಂದ ನೋಡಿದ. ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಕೈಯಿಂದಲೂ ತಪ್ಪಿಸಿಕೊಂಡ ಕಣ್ಮರೆಯಾಗಿದ್ದಾನೆ. ಎಲ್ಲಿ ಹೋಗ್ತಾನೆ ಇವನನ್ನು ಹೋಗುದಕ್ಕೆ ಬಿಟ್ರಲ್ವ ಹುಡುಕಿ ಹೋಗ್ತೇನೆ. ಕಾದುವರು ಸೀತೆಯ ನೆವನದಿಂದಲೇ ಹೋಗನೆದುರಳು ತಲೆಯಲಿಯೇ ಪಿಂದರಿವರೆಂದಿರುದ ಅವನಿ ಜಾತೆಯ ತೆರದಿ ಮಾಯದ ಯುವತಿಯ ನಿರ್ಮಿಸುತ್ತ ಅವನಿ ಜಾತೆಯ ತೆರದಿ ಮಾಯದ ಯುವತಿಯ ನಿರ್ಮಿಸುವ ಆತುರಗೆಟ್ಟ ಆಂಜನೇಯ ಬಹಳ ಹಾರ್ತಾನೆ. ಅವನನ್ನು ದಂಡಿಸುವುದಕ್ಕಾಗಲಿಲ್ಲ, ಅವನನ್ನು ಕೊಲ್ಲುವುದಕ್ಕೂ ಆಗಲಿಲ್ಲ. ಯಾಕೆ? ಈಗ ಅರ್ಥ ಆಯ್ತು. ಅವನಿಗೆ ದೇವತೆಗಳು ಕೊಟ್ಟ ವರ, ಬೆಂಕಿ ಸುಡುವುದಿಲ್ಲ, ವಾಯು ಅನುಕೂಲ, ನೀರು ಒತ್ತೆ ಮಾಡುವುದಿಲ್ಲ, ಯಾವ ಆಯುಧವು ಹನುಮಂತರನ್ನ ಘಾಸಿಗೊಳಿಸುವುದಿಲ್ಲ. ಇದು ದೇವತೆಗಳು ಕೊಟ್ಟ ವರ ಎನ್ನುವುದು ಅರ್ಥ ಆಯ್ತು. ಹಾಗಾದ್ರೆ ಅವನನ್ನು ಕೊಲ್ಲುವುದಕ್ಕೂ ಗೆಲ್ಲುವುದಕ್ಕಾಗುವುದಿಲ್ಲ. ಲಂಕೆಯಲ್ಲಿ ಈಗ ನಮಗೆ ರಾಮ ಸೇನೆಯಿಂದ ಸೋಲಾಗ್ತಲೇ ಉಂಟು. ಸೋತದ್ ಹೇಗೆ? ಚಪಲ ರೈಸಿರಿಯಲ್ಲಿ ಸೋಲಬೇಕು ಅಂತ ಆದ್ರೆ ಎದುರಾಳಿಗಳ ಹೊರಬರವೇ ಸಾಕ್ಷಿ ಆಯಿತು. ಇನ್ನೇನು ಮಾಡುವುದು?